ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಕ್ರ್ಯಾಂಬಲ್ಡ್ ಎಗ್ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ಲ, ಒಂದು ಒಳ್ಳೆ ಡಯಟಿಷಿಯನ್ ಫುಡ್ಡು, ಒಂದು ಒಳ್ಳೆ ಬ್ರೇಕ್ಫಾಸ್ಟು. ಈ ಬ್ರೇಕ್ಫಾಸ್ಟ್ ಬಂದು ಕೊರಿಯನ್ನಲ್ಲಿ ಮಾಡುವಂತಹ ಬ್ರೇಕ್ಫಾಸ್ಟ್, ಆದರೆ ಇದು ನಮ್ಮದೇ ಆದಂತಹ ಶೈಲಿನಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕವರು, ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು 4 ಮೊಟ್ಟೆನ ಬೌಲ್ಗೆ ಹಾಕೊತಾ ಇದ್ದೀನಿ. ಈ ರೆಸಿಪಿ ಅಂತೂ ನಂದೊಂದು ಫೇವ್ರೆಟ್ ರೆಸಿಪಿ ಆಗೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಈ ಆಮ್ಲೆಟ್ಟು, ಮೊಟ್ಟೆ ಬೇಯಿಸಿದ್ದು, ಎಲ್ಲದಕ್ಕಿಂತ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಹಾಕ್ತೀವಿ. ಹಾಗಾಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ಪ್ರೋಟೀನ್ ಇರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು 5 ಮೊಟ್ಟೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ. ಅದು ಎಲ್ಲೋ ಮತ್ತು ವೈಟು ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಈಗ ನೆಕ್ಸ್ಟು ನಾನಿಲ್ಲೊಂದು ಪಕ್ಕದಲ್ಲಿ ಒಂದು ಪಾನ್ ಇಟ್ಕೊಂಡಿದ್ದೀನಿ. 2-3 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು, ಆ ಎಣ್ಣೆ ಕಾದ ಮೇಲೆ ನೋಡಿ ಈ ರೀತಿ ಮೊಟ್ಟೆ ಹಾಕ್ಕೊಂಡು, ಮೊಟ್ಟೆನ ಚೆನ್ನಾಗಿ, ಮೊಟ್ಟೆ ಪಲ್ಯ ಮಾಡುವಾಗ ನಾವು ಹೇಗೆ ಹುರ್ಕೊತೀವೋ ಹಾಗೆ ಹುರ್ಕೊಬೇಕಾಗುತ್ತೆ. ಆದರೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಕೂಡ ಅಷ್ಟೇ. ನಾವಿಲ್ಲಿ ಒಂದು ಸ್ವಲ್ಪ ತರಕಾರಿನ ಹಾಫ್ ಬಾಯ್ಲ್ ಮಾಡಿ ಹಾಕ್ಕೊಬೇಕು. ತೋರಿಸ್ತೀನಿ ನಾನು. ನೋಡಿ, ಮೊಟ್ಟೆನ ಈ ರೀತಿ ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ. ಹೇಗೆ ಅಂತಂತಂದರೆ ಅದು ದಪ್ಪ ಬರಬೇಕು. ಅಲ್ಲಿವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ಲ ಹೇಗೆ ಹುರ್ಕೊತಾ ಇದ್ದೀನಿ ಅಂತ. ಈ ರೀತಿ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ನಾನು ಆವಾಗಲೇ ಹೇಳೋದು ಮಿಸ್ ಮಾಡಿದೆ. ನೀವು ಹಾಕ್ಕೊಂಡಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಹುರ್ಕೊಂಬಿಡಿ. ಇದು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಅದೇ ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ತಿಂತಾರೆ ಅಂದರೆ ಆರಾಮಾಗಿ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಬೆಳ್ಳುಳ್ಳಿ ಒಂದು 4-5 ಎಸ್ಲು, ದೊಡ್ಡ ಎಸ್ಲು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಇದು ನಮ್ಮ ಶೈಲಿನಲ್ಲಿ ಮಾಡ್ತಾ ಇರೋದಕ್ಕೆ, ನಮ್ಮ ಶೈಲಿನಲ್ಲಿ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಲ್ದಿರ ಯಾವುದೇ ಅಡುಗೆ ಮಾಡೋದಿಲ್ಲ. ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದಮೇಲೆ ನೋಡಿ, ಈರುಳ್ಳಿನ ಒಂದು 3-4 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಹೆಚ್ಚಿಟ್ಕೊಬೇಕಾಗುತ್ತೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಆಗೋಗ್ಬಿಡುತ್ತೆ ಅಂತೇಳಿ ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಕೂಡ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ಇದು ಬಂದು ಕ್ಯಾಬೇಜ್, ಎಲೆಕೋಸು ಕೂಡ ಹೆಚ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಉಪ್ಪುದ್ರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಅಂದರೆ ಫುಲ್ ಬೇಯಿಸ್ಕೊಂಬಾರ್ದು, ಒಂದು 60% ಅಷ್ಟು ಬೇಯಿಸ್ಕೊಬೇಕಾಗುತ್ತೆ. ಕ್ರಂಚಿಯಾಗಿರಬೇಕು. ನೀವು ಫ್ರೈಡ್ ರೈಸ್ ಎಲ್ಲ ತಿನ್ನುವಾಗ ಹೇಗಿರುತ್ತೋ ಹಾಗೆ ಕ್ರಂಚಿಯಾಗಿ, ಈ ಕಡೆ ಫುಲ್ ಬೆಂದಿರಲೂಬಾರ್ದು, ತುಂಬ ಹಸಿಯಾಗೂ ಇರಬಾರ್ದು. ಒಂದು 60% ಬೆಂದರೆ ಸಾಕಾಗುತ್ತೆ. ನೋಡಿ, ಆವಾಗಲೇ ಎಷ್ಟು ತರಕಾರಿ ಇತ್ತು, ಈಗ ಆಲ್ಮೋಸ್ಟ್ ಸ್ವಲ್ಪ ಬೆಂದು ಕಮ್ಮಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಹುರಿದಿಟ್ಕೊಂಡಿರೋ ಅಂತಹ ಮೊಟ್ಟೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಇದ್ರ ಮೇಲೆ ಇವಾಗ ಪೆಪ್ಪರ್ ಪೌಡರು ಮತ್ತು ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ಅವ್ರು ಮಾಡುವಾಗ ನಾನು ಕೊರಿಯನ್ ಸ್ಟೈಲ್ ಅಂತ ಹೇಳಿದೆ, ಅಲ್ಲಿ ಬಂದು ಅವರು ಸೋಯಾ ಸಾಸು, ಟೊಮೆಟೊ ಸಾಸು, ಚಿಲ್ಲಿ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ. ಸಾಸಸ್ ಎಲ್ಲ ಯಾವುದು ಒಳ್ಳೆಯದಲ್ಲ ಅಂತಂತ ಹೇಳಿಬಿಟ್ಟು ನಾನು ಆದಷ್ಟು ಪೆಪ್ಪರ್ ಪೌಡರು, ಸಾಲ್ಟು ಹಾಕ್ಕೊಂಡು ನಮಗೆ ಯಾವ ರೀತಿ ಬೇಕು ನಮ್ಮ ಶೈಲಿನಲ್ಲಿ, ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಕ್ರ್ಯಾಂಬಲ್ಡ್ ಎಗ್ ರೆಸಿಪಿ. ಮನೇಲಂತೂ ಇದನ್ನು ಮಾಡಿದ್ಮೇಲೆ ವಾರದಲ್ಲಿ 2-3 ಬಾರಿ ಇದನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ. ನಮ್ಮ ಹಸ್ಬೆಂಡ್ಗಂತೂ ಒಂದು ಫೇವ್ರೆಟ್ ರೆಸಿಪಿನೇ ಇದು ಆಗೋಗ್ಬಿಟ್ಟಿದೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮೊಟ್ಟೆ ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ಇದೆಲ್ಲ ಹಾಕಿದರೆ ತಿಂತಾರೆ. ಮೊಟ್ಟೆ ಹಾಕಿದರೆ ತರಕಾರಿ ಜೊತೆಗೂ ತಿಂತಾರೆ. ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.